ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿಲ್ಲ. ಆ ಜಾಮೀನು ಇನ್ನೂ ಸಿಗಬೇಕಾಗಿದೆ. ಅದರ ವಾದ ಪ್ರತಿವಾದಗಳು ಕೂಡ ನಡೀಬೇಕಾಗಿದೆ. ಆದರೆ ಇದರ ಮಧ್ಯದಲ್ಲಿ ಅವರಿಗೆ ಅನಾರೋಗ್ಯದಿಂದಾಗಿ ಮಧ್ಯಂತರ ಬೇಲ್ ಮೇಲೆ ಆಚೆ ಬಂದಿರುವಂಥ ದರ್ಶನ್ಗೆ 3 ವಾರ ಆದರೂ ಕೂಡ ಇನ್ನೂ ಬೆನ್ನುವಿನ ಸರ್ಜರಿನೇ ಆಗಿಲ್ಲ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. BGSನಲ್ಲಿ ದರ್ಶನ್ಗೆ ಚಿಕಿತ್ಸೆ ಮುಂದುವರೆದಿದೆ. ಮುಂದಿನ ವಾರ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಎನ್ನಲಾಗ್ತಾ ಇದೆ. ಸೊ ದರ್ಶನ್ ಅವರಿಗೆ ರಾಡ್ ಅಳವಡಿಕೆ ಆಗುತ್ತಾ ಅಥವಾ ಡಿಸ್ಕ್ ಆಪರೇಷನ್ ಆಗುತ್ತಾ ಇನ್ನೂ ಗೊತ್ತಾಗಿಲ್ಲ. ಸೊ ಡಿಸ್ಕ್ ಆಪರೇಷನ್ ಹೇಗೆ ನಡೆಯುತ್ತೆ? ಆಪರೇಷನ್ ಆದರೆ ರಿಕವರಿಗೆ 2-3 ವಾರ ಬೇಕಾಗಬಹುದು ಅಂತಿದ್ದಾರೆ. ಹಾಗಿದ್ದಾಗ ವಕೀಲರು ಮತ್ತೆ ಕೋರ್ಟ್ ಮೊರೆ ಹೋಗ್ತಾರ? ಕುತೂಹಲ ಇದೆ. ಏನಾಗ್ಬೋದು? ಡಿಸ್ಕ್ ಆಪರೇಷನ್ ಹೇಗೆ ನಡೆಯುತ್ತೆ? ಬೆನ್ನು ಮೂಳೆಗಳ ಮಧ್ಯೆ ಇರುವಂಥ ತೇವಾಂಶದ ಭಾಗ ಹೊರಗಡೆಗೆ ಬಂದರೆ ಒತ್ತಡ, ಅದರ ಒತ್ತಡದಿಂದಾಗಿ ನೋವು ಹೆಚ್ಚಾಗಿ ಬರುತ್ತೆ. ಅದನ್ನು ಡಿಸ್ಕ್ ಅಂತ ಹೇಳೋದು. ಹೊರಗಡೆಗೆ ಬಂದಿರುವಂಥ ತೇವಾಂಶದ ಭಾಗವನ್ನು ಸರ್ಜರಿಯನ್ನು ಮಾಡ್ತಾರೆ. ಸೊ ಡಿಸ್ಕ್ ಆಪರೇಷನ್ ಮಾಡಿದರೆ ರಾಡ್ ಅಳವಡಿಕೆ ಮಾಡಲ್ಲ, ಆ ತೇವಾಂಶವನ್ನು ಆಚೆ ತೆಗಿತಾರೆ. ಸೊ ಹಾಗಾಗಿ ಅಲ್ಲಿ ಆಪರೇಷನ್ ಮಾಡುವಂಥದ್ದು ಅಂದರೆ ರಾಡ್ ಹಾಕುವಂಥದ್ದು ಅವಶ್ಯಕತೆ ಬೀಳೋದಿಲ್ಲ ಅಂತ. ಇನ್ನು ರಾಡ್ ಅಳವಡಿಕೆ ಆಪರೇಷನ್ ಹೇಗೆ ನಡೆಯುತ್ತೆ? ಬೆನ್ನು ಮೂಳೆಗಳು ಒಂದಕ್ಕೊಂದು ಮುಂದೆ ಬಾಗಿರುತ್ತೆ. ಬೆನ್ನು ಮೂಳೆ ಹೊರಗಡೆಗೆ ಬಂದಾಗ ನೋವು ಜಾಸ್ತಿ ಆಗುತ್ತೆ. ಹೊರಗಡೆಗೆ ಬಂದಿರುವಂಥ ಬೆನ್ನು ಮೂಳೆಗೆ ಆಪರೇಷನ್ ಮಾಡಿ ರಾಡನ್ನು ಅಳವಡಿಕೆಯನ್ನು ಮಾಡ್ತಾರೆ. ಯಾವುದೇ ಆಪರೇಷನ್ ಆದರೂ ಕೂಡ 3.5 ತಿಂಗಳು ರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಮಯ ಅಷ್ಟು ಹೋಗುತ್ತೆ. ಡಿಸ್ಕ್ ಪ್ರಾಬ್ಲಮ್, ಸ್ಲಿಪ್ ಡಿಸ್ಕ್ ಅಂದರೆ ಏನು? ಇದು ಈ ಬೆನ್ನು ಮೂಳೆ ಇದೆಯಲ್ಲ, ಬೆನ್ನು ಮೂಳೆ ಮಧ್ಯದಲ್ಲಿ ನಮ್ಮಲ್ಲಿ ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಏನಾಗುತ್ತೆ, ಕೆಲವು ಜನಕ್ಕೆ ಆಚೆ ಬರುತ್ತೆ. ಆಚೆ ಬಂದು ನರದ ಮೇಲೆ ಒತ್ತಡ ಆಗುತ್ತೆ. ಹೇಗೆ ಒತ್ತಡ ಆಗುತ್ತೆ? ಅದು ಹೀಗೆ, ಇದು ಆಚೆ ಬಂದು ನೋಡಿ, ಈಗ ಇಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಆ ಥರ ಆದಾಗ ಡಿಸ್ಕ್ ನೋವು ಬರುತ್ತೆ. ಕಾಲಲ್ಲಿ ಜೋವು, ಇದು ಡಿಸ್ಕ್. ಈ ಕೆಂಪದಾಗ ತೋರಿಸ್ತಾ ಇದೀವಲ್ಲ, ಅದಕ್ಕೆ ಡಿಸ್ಕ್ ಅಂತ ಹೇಳ್ತೇವೆ. ನಿಮ್ಗೆ ಅರ್ಥ ಆಗ್ಲಿಕ್ಕೆ ಕೆಂಪದಾಗಿದೆ, ಬಟ್ ನಾರ್ಮಲಿ ಮನುಷ್ಯ ಒಳಗೆ ಮೈಯೊಳಗೆ ವೈಟ್ ಆಗಿರುತ್ತೆ. ಆಯ್ತಾ? ಅದು ನರ ಪ್ರೆಸ್ ಆಗ್ತದೆ. ಈಗ ಕಾಣಿಸುತ್ತಾ ಇಲ್ಲಿ, ಈ ಥರ ನರ ಪ್ರೆಸ್ ಆದಾಗ ಆ ಯಾವ ನರ ಪ್ರೆಸ್ ಆಗತ್ತೆ ಅದ್ರ ಮೇಲೆ ಜೋವು, ಮರ ಕಟ್ಟೋದು, ಇಲ್ಲಾಂದ್ರೆ ವೀಕ್ನೆಸ್. ಕಾಲ್ ಕೆಲವು ಜನ ನಡಿಬೇಕಾದ್ರೆ ಕಾಲು ಎತ್ತೆತ್ತು ಹಾಕ್ತಾರೆ, ಅಂದ್ರೆ ಆ ನರ ವೀಕ್ ಆಗಿದೆ ಅಂತ. ಡಿಸ್ಕ್ ಆಪರೇಷನ್ ಹೇಗಿರುತ್ತೆ ಸರ್? ಡಿಸ್ಕ್ ಆಪರೇಷನ್ ಅಂದ್ರೆ ಏನಂದ್ರೆ, ನಾವು ಇಲ್ಲಿ ಈ ಏನ್ ಜಾಗ ಇದೆಯಲ್ಲ, ಈ ಜಾಗ ಮಧ್ಯದಲ್ಲಿ ನಾವೊಂದು ಚೂರು ಗ್ಯಾಪ್ ಮಾಡ್ಕೊಳ್ತೀವಿ. ಆ ಬರೀ ಮೇಲಿರೋ ಪರೆ ತೆಗಿತೀವಿ. ಮೊದಲೆಲ್ಲ ಇದು ಫುಲ್ ಬೋನ್ ತೆಗಿತಾ ಇದ್ವಿ. ಈಗ